ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸತತ 3 ವರ್ಷಗಳ ಸಂದರ್ಭದಲ್ಲಿ ಇವತ್ತು ರಕ್ತದಾನ ಶಿಬಿರ ಮೂಲ ಉದ್ದೇಶ ಯಾವುದಕ್ಕೆ ಇವತ್ತಿನ ಕಾರ್ಯಕ್ರಮ ಸರ್? ಇದು ಮೂಲ ಉದ್ದೇಶ. ಈ ಕಾರ್ಯಕ್ರಮದ ಉದ್ದೇಶ ಮೊದಲನೇದಾಗಿ ಮೋದಿಯವರ 75ನೇ ಹುಟ್ಟುಹಬ್ಬದ ಸಲುವಾಗಿ ಸೇವಾ ಪಾಕ್ಷಿಕ ಸೆಪ್ಟೆಂಬರ್ 17ರಿಂದ ಅವ್ರ ಹುಟ್ಟುಹಬ್ಬದ ದಿವಸದಿಂದ ಅಕ್ಟೋಬರ್ ಗಾಂಧಿ ಜಯಂತಿ, ಸೆಪ್ಟೆಂಬರ್ 17 ಮೋದಿ ಅವರು ಹುಟ್ಟಿದಬ್ಬ, ಸೆಪ್ಟೆಂಬರ್ 25 ದೀನ್ ದಯಾಳ್ ಉಪಾಧ್ಯಾಯರ ಈ ಕಡೆ ಇದೆಲ್ಲ ಅವ್ರದ್ದು ಹುಟ್ಟಿದಬ್ಬ. ಅವತ್ತು ಅವ್ರ ಸಂಸ್ಥಾಪಕರು, ಬಿಜೆಪಿಯ ಸಂಸ್ಥಾಪಕರು. ಮತ್ತೆ ಅಕ್ಟೋಬರ್ 2 4 ಜನದ್ದು ಬರ್ತದೆ ಈ 15 ದಿವಸದಲ್ಲಿ. ಒಂದು ಗಾಂಧಿ ಜಯಂತಿ, ಗಾಂಧಿ ತಾತನವರ ಜಯಂತಿ, ಪ್ಲಸ್ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. 4 ಜನಗಳ ಏನು ಜಯಂತಿ ಇದೆ, ಸೇವಾ ಪಾಕ್ಷಿಕ ಅಂದ್ಬಿಟ್ಟು ಸೇವಾ ಕಾರ್ಯಗಳು ಮಾಡ್ಬೇಕನ್ನೋದು ಇತ್ತು. 15 ದಿವಸಗಳು ಸುಮಾರು ಕೋಲಾರದಲ್ಲಿ, ಇದು ದೇಶದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳಿದೆ. ಕೋಲಾರದಲ್ಲಿ 400ಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳಿದೆ. ಅದರ ಒಂದು ಭಾಗನೇ ಇದು. ಯಾಕೆ ನಾವು ನಮ್ಮ ಸಂಘದ ನಾವೆಲ್ಲ ಸ್ವಯಂ ಸೇವಕರ ಇಲ್ಲಿ, ನಾನು ಒಬ್ಬ RSS ನ ಸ್ವಯಂ ಸೇವಕ. ಅಲ್ಲಿ ಕೊತ್ತಿಯೂರು ಸಂಘದ 1925 ವಿಜಯದಶಮಿಯಿಂದ ಸಂಘ ಸ್ಥಾಪನೆ ಆಗಿದ್ದು, ಆ ಸ್ಥಾಪನೆ ಆಗಿದ್ದು 100ನೇ ವರ್ಷದ ಶತಾಬ್ದಿ ವರ್ಷದ ಸಲುವಾಗಿ ಒಂದು ಇವೆಂಟ್ ಆಗ್ಬೇಕು ಅನ್ನೋದು. ಇವತ್ತು ಎಲ್ಲ ಗಣವೇಶ ಹಾಕೊಂಡು ಇವತ್ತೇನು 18 ಏನೋ ಇರ್ಬೇಕು, ಇಲ್ಲಿ 12 ಇದೆ. ಕೋಲಾರದಲ್ಲಿ ಕೂಡ 12 ಪಥಸಂಚಲನ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸಂಘದ ಒಂದು ಶತಾಬ್ದಿ ವರ್ಷವನ್ನ ಗಣವೇಶ ಹಾಕಿ ಪಥಸಂಚಲನ ಮುಖಾಂತರ ನಾವು ಆಚರಿಸ್ತಾ ಇದ್ವಿ. ಮತ್ತೆ ಸಂಘದಲ್ಲಿ 100 ಸೇವಾ ಕಾರ್ಯಗಳು ನಡೀತಾ ಇರ್ತದೆ. ಈ ಶತಾಬ್ದಿ ವರ್ಷದಲ್ಲಿ ಈ ಒಂದು ವರ್ಷ ಫುಲ್ಲು ಏನು ಅಕ್ಟೋಬರ್ 2 ಇದೆ, ಈ ಒಂದು ವರ್ಷ ಫುಲ್ಲು ಸೇವಾ ಕಾರ್ಯಗಳು ಸಂಘದಲ್ಲಿ ನಡೀತಾ ಇರ್ತದೆ. ಈ ತರ ಪಥಸಂಚಲನ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೀತಾ ಇರ್ತದೆ ಸರ್. ರಾಜಕೀಯವಾಗಿ ಸುಮಾರು ವೇದಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಇರ್ತದೆ. ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆ. RSS ಆಚರಣೆ ಮಾಡಬೇಕು. ನೋಟ್ ಮಾಡ್ಕೊಳ್ರಿ ಇದನ್ನ. ನೀವು ಹೇಳ್ತಾರೆ ಕಂಡು ಅದು ಹೇಳ್ತೀನಿ. ನಿಮ್ಮ ಕ್ವಶನ್ ಗೊತ್ತಾಯ್ತು, ಆನ್ಸರ್ ಹೇಳ್ಬಿಡ್ತೀನಿ, ಕೇಳ್ಕೊಡ್ರಿ. ಕಾಂಗ್ರೆಸ್ ಅನ್ನೋದು ಒಂದು ಸಂಘಟನೆ ಆಗಿತ್ತು. ಸ್ವತಂತ್ರ ಪೂರ್ವದಲ್ಲಿ ಪಾರ್ಟಿ ಅಲ್ಲ ಅದು. ಅವ್ರು ಫಸ್ಟ್ ಆಫ್ ಆಲ್ ತಿಳಿದು ಹೇಳಿ ಅವ್ರಿಗೆ. ಕಾಂಗ್ರೆಸ್ ಅನ್ನೋದು ಒಂದು ಸಂಘಟನೆ, ಹೋರಾಟದ ಸಂಘಟನೆ. ಅದರಲ್ಲಿ ನಮ್ಮ ಇವರು ಇದ್ರು, ನಮ್ಮ ಡಾಕ್ಟರ್ ಜಿ ಇದ್ರು, ಅದರಲ್ಲಿ ಅವರು ಓದಿದ್ದು. ಒಂದು ಏನು ಓಲೈಕೆ ರಾಜಕಾರಣದ ಬೇಸತ್ತು ಬಂದಿದ್ದು. ಸ್ವತಂತ್ರ ಬಂದ ಮೇಲೆ ಇವರು ಅದನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡ್ರು. ಕಾಂಗ್ರೆಸ್ ಅನ್ನೋದು ಹೋರಾಟದ ಸಂಘಟನೆ, ಪಾರ್ಟಿ ಅಲ್ಲ ಅದು. ಕಾಂಗ್ರೆಸ್ ಅಲ್ಲಿ ಇವತ್ತು ಬಿಜೆಪಿ RSS ಎಲ್ಲ ಇದ್ರು ಅದರಲ್ಲಿ, ಕಾಂಗ್ರೆಸ್ ಅಲ್ಲಿ. ಅದೇ ಇದು ತಿಳ್ಕೊಬೇಕಾಗಿದೆ. ಅವ್ರು ಯಾರು ಕ್ವಶನ್ ಕೇಳ್ತಾರೆ ನಿಮ್ಮನ್ನ, ಅವ್ರಿಗೆ ಹೇಳಿ ಮಾತು. ಅದು ಪಾರ್ಟಿ ಆಗಿತ್ತಾ, ಸಂಘಟನೆ, ಹೋರಾಟ ಸಂಘಟನೆ ಆಗಿತ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ರಿ. ಆಮೇಲೆ ನನ್ನ ಹತ್ರ ಬಂದ್ ಮಾತಾಡಿ ನಾನು ಹೇಳ್ತೀನಿ. ಪಾರ್ಟಿ ಎಲ್ಲ ಆಗಿರಲಿಲ್ಲ ಅದು. ಅದರಲ್ಲಿ ನಮ್ಮ ಡಾಕ್ಟರ್ ಜನ ಇದ್ರು, ಎಲ್ಲರೂ ಇದ್ರು. ಎಲ್ಲರೂ ಅದರಲ್ಲಿ ಇವತ್ತು ಬಿಜೆಪಿಯವರು, RSS ಅವರು ಲಕ್ಷಾಂತರ ಜನ ಪ್ರಾಣ ಬಲಿದಾನ ಆಗಿರಿದ್ಮೇಲೆ ಸ್ವಾತಂತ್ರ್ಯ ಬಂದಿರೋದು. ಅವ್ರೇನು ನಮ್ಗೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಅವರು. ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು, ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂದ್ರೆ ಯಾವ ಭಾಗದಲ್ಲಿ RSS ಬಲಿಷ್ಠವಾಗಿರುತ್ತೆ ಆ ಭಾಗದಲ್ಲಿ ಬರುತ್ತೆ ಅನ್ನೋ ಮಾತಿದೆ. ಅದ್ರ ಬಗ್ಗೆ ಏನು? ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಕೂತಿರೋರೆಲ್ಲ ಸ್ವಯಂ ಸೇವಕರು ಅಂತ. ಬಲಿಷ್ಠವಾಗಿಲ್ವಾ? ಕೋಲಾರದಲ್ಲಿ ಬಿಜೆಪಿ ಬಲಿಷ್ಠವಾಗಿಲ್ಲ, ಬಲಿಷ್ಠವಾಗಿಲ್ಲ. ಏನು ನೀವು ಕೇಳೋ ಕ್ವಶನ್ ಹೆಂಗಿರ್ತದೆ ಅಂದ್ರೆ, ಗೆದ್ರೆ ಮಾತ್ರ ಪಕ್ಷ ಸದೃಢ, ಸೋತ್ರ ಪಕ್ಷ ಅಲ್ಲ. ನಮ್ಮದು ಚುನಾವಣೆ ಟೈಮಲ್ಲಿ ಚುನಾವಣೆ ಅಷ್ಟೇ ಮಾಡ್ತೀವಿ. ಅದ್ರ ಬಗ್ಗೆ ಕಾರ್ಯಚಟುವಟಿಕೆ ಬಿಜೆಪಿ. ಯಾವತ್ತು ಬಿಜೆಪಿ ಚುನಾವಣೆಗೋಸ್ಕರ ಬಿಜೆಪಿ ಪಕ್ಷ ಕಟ್ಟಿದ್ದಲ್ಲ. ನೀವು ತಿಳ್ಕೊಂಡ್ಬಿಡ್ಬೇಕಾದ್ರೆ ಏನ್ ಗೊತ್ತಾ, ಚುನಾವಣೆಗೋಸ್ಕರ ಬಿಜೆಪಿ ಅಲ್ಲ. ಸೇವಾ ಕಾರ್ಯಗಳು ಮಾಡೋ ಮುಖಾಂತರ ಚುನಾವಣೆ ಚುನಾವಣೆ ಒಂದು ಭಾಗ ಅಂತ ನೆನ್ಸ್ಕೊಂತೀರಿ ಅಷ್ಟೇ. ಆದ್ರೆ ಗೆದ್ರೆ ಪಕ್ಷ ಬಲಿಷ್ಠ, ಗೆದ್ದಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ ತಪ್ಪಾಗ್ತದೆ. ಇವತ್ತು ಇಷ್ಟು ಕಾರ್ಯಕ್ರಮಗಳು JDS ಅವ್ರು ಮಾಡ್ತಾವ್ರ, ಇಷ್ಟು ಕಾರ್ಯಕ್ರಮಗಳು ಕಾಂಗ್ರೆಸ್ ಅವ್ರು ಮಾಡ್ತಾರ, ಚುನಾವಣೆಯಲ್ಲಿ ಮಾತ್ರ ಮಾಡ್ತಾರ. ಬಿಜೆಪಿ ಅಧಿಕಾರ ಇರಲಿ ಯಾವತ್ತು ಬಲಿಷ್ಠವಾಗಿ ಸೇವಾ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ಆಕ್ಟಿವ್ ಇರೋದು ಕಾಂಗ್ರೆಸ್ ಅಲ್ಲಿ ತೋರ್ಸಕ್ಕಾಗತ್ತಾ? ನೆವರ್ ಆಗದೇ ಇಲ್ಲ. ನಮ್ದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ದು ಎಲೆಕ್ಷನ್, ಮಿಕ್ಕಿದಂಗೆ ನಾವು ಸೇವಾ ಕಾರ್ಯಗಳು ಜನರಿಗೆ ಮಧ್ಯೆ ಇರ್ತೀವಿ. ಬಿಜೆಪಿ ಇದು ಬಿಜೆಪಿ ಸ್ಟೈಲ್. ಎಲ್ಲ ಒಂದ್ ಕಡೆ ಹೇಳ್ತಾರೆ RSS ಕೂಡ ಕೇವಲ ಹಿಂದುತ್ವ ಅಷ್ಟೇ, ಭಾರತ ದೇಶ ಎಲ್ಲಿ ಅಂತವ್ರಿಗೆ ಏನ್ ಹೇಳಕ್ಕೆ? ಭಾರತ ದೇಶ ಅನ್ನೋದೇ ಹಿಂದುತ್ವ ಗೊತ್ತಿಲ್ಲ ನಿಮ್ಗೆ? ಭಾರತ ದೇಶ ಅದಲ್ಲ, ಭಾರತ ಎಂಬ ಯಾರು? ಭಾರತ ಅನ್ನೋದೇ ಹಿಂದುತ್ವ. ಮೂಲ ಅಜೆಂಡಾ ನಂದು. ಇವತ್ತು ನಾನು ಬಿಜೆಪಿಲಿ ಇರೋದು ಹಿಂದುತ್ವ ಅಂತಾನೆ ಬಿಜೆಪಿ ಇದ್ದೀನಿ. ಬಿಜೆಪಿ ಹಿಂದುತ್ವ ಬಿಡೋ ಬಿಜೆಪಿಲಿ ಇರೋದೇ ಇಲ್ಲ. ಮತ್ತೆ ಇನ್ನೆಂಗೆ ಹಿಂದುತ್ವ ಅಂತ ಹೆಂಗೆ? ದೇಶ ಅಭಿಮಾನ ಇಲ್ದಿದ್ದು ಬಿಜೆಪಿ ಹೋಗಿದ್ದು ಇನ್ಯಾರು ಕಾಂಗ್ರೆಸ್ ಹೋಗಿರ್ತದ? ಅಲ್ಲ ರೀ, ಓಪನ್ ಕುಂಕುಮ ಇಟ್ಕೊಳಕಲ್ರಿ ಸಿದ್ದರಾಮಯ್ಯನು. ಹಿಂದೂ ಓಟ್ ಹಾಕಿಲ್ವಾ ಸಿದ್ದರಾಮಯ್ಯಗೆ? ಇವು ಕುಂಕುಮ ಇಟ್ಕೊಂಡು ಅಲ್ಸ್ಕೊಂತಾನೆ. ಓಲೈಕೆ ರಾಜಕಾರಣ ಕಾಂಗ್ರೆಸ್ದು. ನಾವು ಓಲೈಕೆ ಇಲ್ಲ, ಎದೆ ತಟ್ಟಿ ಹೇಳ್ತೀವಿ ನಾವು. ದೇಶ ಧರ್ಮ ಅಂತ ಹೇಳೋರು ಬಿಜೆಪಿಯವರೇ. ಇವತ್ತು ಬಿಜೆಪಿ ಸಂಘ ಇಲ್ಲ ಅಂದಿದ್ರೆ ಅದು ಬೇರೆನೇ ಕಥೆ ಆಗ್ತಾ ಇತ್ತು. ಬೇಡ. ಇವತ್ತು ಒಳ್ಳೆ ಕ್ವಶನ್ ಕೇಳಿದ್ರೆ, ಹಿಂದುತ್ವ ಅಂದ್ರೆ ನಮ್ಮ ರಕ್ತ, ಇಷ್ಟೇ. ಓಲೈಕೆ ರಾಜಕಾರಣ ಯಾವ ಕೋಮವಾದ?
ಓಲೈಕೆ ರಾಜಕಾರಣ ಯಾಕೆ ಹೋದ? ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಾರೋ? ಗಣೇಶ ಹಬ್ಬಕ್ಕೆ ಪರ್ಮಿಷನ್ ಕೊಡದೇ ಇರೋದು ಯಾರು? ಓಲೈಕೆ ರಾಜಕಾರಣ ಯಾರು ಮಾಡ್ತಾ ಇರೋದು? ಒಂದು ವರ್ಗ ಮಾತ್ರ ಮೊಟ್ಟೆಗೆ ಕೊಡ್ತೀನಿ, ಒಂದು ವರ್ಗಕ್ಕೆ ಕೊಡ್ತೀನಿ, ಒಂದು ವರ್ಗ ಕೊಡಲ್ಲ ಅನ್ನೋದ್ಯಾರು? ಶಾದಿ ಭಾಗ್ಯ ಯಾರು ತಂದ್ಕೊಟ್ಟಿದ್ದು? ಅದು ಕೋಮವಾದ ಅಲ್ವಾ? ಬಿಜೆಪಿ ಮೋದಿ ಅವರು ಇವತ್ತು ಒಂದೇ ಒಂದು ಕೋಮಕ್ಕೆ ಏನಾರ ಮಾಡಿದಾರಾ? ಒಂದೇ ಒಂದು ಧರ್ಮಕ್ಕೆ ಏನಾರ ಮಾಡಿದಾರಾ? ಎಲ್ಲರಿಗೂ ಒಂದೇ ತಾನೆ? ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಬಿಜೆಪಿ ಅವರು ಬಂದ್ರೆ ಈ ದೇಶದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿ 11 ವರ್ಷ ಆಯ್ತು ಬಿಜೆಪಿ ಬಂದು. ಒಂದ್ ನಿಮಿಷ, 11 ವರ್ಷ ಆಯ್ತು. ಸಂವಿಧಾನಕ್ಕೆ ಗೌರವ ಕೊಡೋರು ಬಿಜೆಪಿ ಅವರು. ಇವತ್ತು 5 ಪಂಚತೀರ್ಥಗಳು ಮಾಡೋದು ಬಿಜೆಪಿ ಅವರು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗ ಕೊಟ್ಟಿಲ್ರಿ? ಫ್ಲೈಟ್ಗೆ ದುಡ್ಡು ಕೊಟ್ಟಿಲ್ರಿ ಕಾಂಗ್ರೆಸ್ ಅವರು? ಇದರಲ್ಲಿ ಜಾಗ ಕೊಟ್ಟಿಲ್ಲ. ಇಷ್ಟು ದುಡ್ಡ 50 ಎಕರೆ ಒಬ್ಬೊಬ್ರದ್ದು ಇವ್ರದ್ದು ನೇತಾರದ್ದು 55 ಎಕರೆ. ಅವರ ನೇತಾರದ್ದು ಗಾಂಧಿ ವಂಶಸ್ಥದ್ದು 55 ಎಕರೆ ಕೊಟ್ಟಿದ್ದಾರೆ ಡೆಲ್ಲಿಲಿ. ಎಲ್ಲಿ ಕೊಟ್ರಿ ಅಂಬೇಡ್ಕರ್ ಅವ್ರಿಗೆ? ಅಂಬೇಡ್ಕರ್ 3 ಸಂವಿಧಾನ ಗೌರವಿಸಿ ಇವತ್ತು ಅವ್ರು ಓದಿರೋ ಜಾಗ, ಮಡ್ದಿರೋ ಜಾಗ, ಎಜುಕೇಶನ್ ಡಿಗ್ರಿ ಪಡೆದಿರೋ ಜಾಗನ, ಪ್ರತಿಯೊಂದು ಜಾಗನ ಪಂಚತೀರ್ಥ ಅಂತ ಮಾಡಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಮೋದಿ 11 ವರ್ಷ ಹಿಂದೆ ಬಂದ್ಮೇಲೆ ಯಾರನ್ನ ಬರ್ಲಿ ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಏನ್ ಮಾಡಿದ್ರಂತ? ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಲ್ರಿ, ಸೋಲ್ಸಿದ್ರಲ್ರಿ. ಅವ್ರ PA ನಿಲ್ಸ್ಬಿಟ್ಟಲ್ಲ ಅಂಬೇಡ್ಕರ್ ಸೋಲ್ಸಿದ್ದು ಯಾರು? ನಿಮ್ಮ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಏಜೆಂಟು ಅಂಬೇಡ್ಕರ್ ಅವ್ರಿಗೆ. ಆ ಕಡೆ ಇದ್ರಲ್ಲ ಅವ್ರ ಏಜೆಂಟು, ಗೊತ್ತಾ ಇದು? ಕೇಳ್ರಿ ಅವ್ರಿಗೆ. ಒಂದ್ ನಿಮಿಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೀವು ದಲಿತರನ್ನ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇರ್ಬೇಡ್ರಿ ನೀವು, ಅದು ಕಾಂಗ್ರೆಸ್ ಉರಿಯೋ ಮನೆ, ಅಲ್ಲಿ ಸುಟ್ಟೋಗ್ತೀರಿ ಅಂತ ನಾನು ಹೇಳಿದ್ದು. ನಾನು ಪೂಜೆ ಮಾಡೋ, ನಾನು ಗೌರವಿಸೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತಾಡಿರೋದು. ಇಲ್ಲ ಅಂತ ಪ್ರೂವ್ ಮಾಡಿಸಿ ಅವ್ರು ಕೇಳಿ. ಜಿಲ್ಲಾಧ್ಯಕ್ಷರಿದ್ದೀರಾ, ಮುಳಬಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲಾತಿ ಬಂದ ಮೇಲೆ ಬಿಜೆಪಿ ಪಕ್ಷ ಇನ್ನೊಂದು ಕಡೆ ಹಿನ್ನಡೆ ಅನುಭವಿಸ್ತಾರೆ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಒಬ್ಬ ಬಿಜೆಪಿ ಶಾಸಕ ಪಡೆಯಬೇಕಾದ್ರೆ ಪಕ್ಷ ತುಂಬಾ ಬಲವಾದ ಬೆಂಬಲ ಕೊಡಬೇಕಾಗ್ತದೆ. ನಾವು ಜಿಲ್ಲಾಧ್ಯಕ್ಷರಿದ್ದೀರಾ, ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದಾ ಈ ತಾಲೂಕಿನಲ್ಲಿ ಬಿಜೆಪಿ ಶಾಸಕ? ನೋಡಿ, ಹಿಂದೂ ಜಾಗರಣ ವೇದಿಕೆ, ಹಿಂದುತ್ವದ ಕೆಲಸ, ಗಣೇಶನ ಹಬ್ಬ, ಶಿವಾಜಿ ಜಯಂತಿ, ಸಾಕಷ್ಟು ಜನ ಇಲ್ಲಿ ಹಿಂದೂ ಪರ ಕಾರ್ಯಗಳು ನಡೀತಾ ಇದೆ. ಏನ್ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ, ಅದೇ ನಮ್ಗೊಂದು ಟ್ರಂಪ್ ಕಾರ್ಡು. ನಾವೇನು ಇದನ್ನ ಪ್ರಚಾರ ಮಾಡಲ್ಲ, ಜನಗಳೇ ಗೊತ್ತಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಕರ್ನಾಟಕದಲ್ಲಿ ಏನಾಗ್ತದೆ, ಓಲೈಕೆ ರಾಜಕಾರಣ ಆಗ್ಬೋದು, ಧರ್ಮಸ್ಥಳದ ಮೇಲೆ ಏನು ಅಪಪ್ರಚಾರ ಮಾಡಿದ್ರು, ಏನು ಪ್ರತ್ಯೇಕವಾಗಿ ಮಾಡ್ಬೇಕಂದ್ರೆ ಇವತ್ತು ಒಂದು ನಮ್ಮ ಆರಾಧ್ಯ ದೈವ ಗಣಪತಿನ ನಾವು ಕುಣಿಸ್ಬೇಕಂದ್ರೆ ಎಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ರು. ಒಂದು DJ ಇಲ್ದಂಗೆ ಅವ್ರು ರೈಟ್ 12 ಗಂಟೆ 1 ಗಂಟೆವರೆಗೂ ಮೈಕ್ಗಳು ಹಾಕೊಂಡ್ಬೋದು, ಯಾರು ಕೇಳೋರಿಲ್ಲ. ನಮ್ಮೂರು ಶ್ರದ್ಧಾ ಭಕ್ತಿಯಿಂದ 100 ಜನ ಸೇರಿ ಒಂದು ಕಡೆ ಗಣೇಶ ಕುಡಿಸಿ ಪೂಜೆ ಮಾಡ್ತೀವಿ ಅಂತ 108 ವಿಘ್ನಗಳು ಕೊಟ್ರು. ಅದೆಲ್ಲ ಜನ ನೋಡಲ್ವಾ? ಇವತ್ತು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಪಂಚ ಗ್ಯಾರಂಟಿ ಕೊಟ್ಟು ಅದನ್ನ ನಮ್ಮ ಏನು ಗಂಡಸರ ಜಾಬಿಂದ ತೆಗೆದ್ಬಿಟ್ಟು ಹೆಣ್ಮಕ್ಳಿಗೆ ಅದು ಯಾವುದು ದುಡ್ಡು ಕೊಡದೆ ಅಭಿವೃದ್ಧಿ ಹೀನಾಗಿ ಅವರೇ ಪಕ್ಷದ ಶಾಸಕರು ಇವತ್ತು ಇದು ಮಾಡಿ ಪ್ರೆಸ್ ಮೀಟ್ ಮಾಡ್ತಾರೆ. ಬಿಜೆಪಿ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಮಾಡ್ತಾ ಇದ್ದಾರೆ. ಇವತ್ತು ಜಾತಿ ಗಣತಿ ಅಂತ ಮಾಡ್ತೀರಿ. ನಾವೆಲ್ಲ ಹೋರಾಟ ಆದ್ಮೇಲೆ ಎಲ್ಲದೂ ಕ್ರಿಶ್ಚಿಯನ್ ಅನ್ನ ಒಲೈಸಕ್ಕೆ, ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ವಹಿಸಕ್ಕೆ ಒಂದು 48 ಜಾತಿನ ಹಾಕಿದ್ರಿ. ಹೋರಾಟ ಆದ್ಮೇಲೆ 33 ಜಾತಿನ ಬಿಟ್ರಿ. ಇನ್ನೊಂದೊಂದು ಹೋರಾಟ ಮಾಡಿದ್ರೆ ಇನ್ನೊಂದು 13 ಜಾತಿನ ಬಿಟ್ರಿ. ಅಂದ್ರೆ ನಿಮ್ಮ ಓಲೈಕೆ, ನೀವು ಕೋಮಾದನ್ನ ನಾವು ಕೋಮಾದಿನ, ಓಲೈಕೆ ರಾಜಕಾರಣ ನೀವು ಮಾಡ್ತಿದ್ರೆ ನಾವು ಮಾಡ್ತೀರಾ, ನಾವೆಲ್ಲ ಒಂದು ಅಂತ ಹೋಗ್ತೀರಿ, ನೀವೆಲ್ಲ ಬಿಡಿ ಬಿಡಿ ಮಾಡ್ತೀರಿ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೆ ಇರೋ ವ್ಯತ್ಯಾಸ. ನೋಡಿ, ಲೀಡರ್ಶಿಪ್ ಮೇಲೆಯಿಂದ ತಂದು ಬಿಡಕ್ಕಾಗಲ್ಲ. ಮೋದಿನ ಮೇಲಿಂದ ತಂದು ಬಿಟ್ಟಿಲ್ಲ. ಮೋದಿ ಅವರು ಸ್ವಯಂ ಸೇವಕರಾಗಿ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಗುಜರಾತ್ ಅಲ್ಲಿ ಯಶಸ್ವಿಯಾಗಿ 15 ವರ್ಷ CM ಆಗಿ ಆಮೇಲೆ ಬಂದು PM ಆದರು. ಮೋದಿ ಅವ್ರಿಗೆ ಗೊತ್ತಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ. ಹಂಗೆ ಸ್ಥಳೀಯವಾಗಿ ಸ್ಥಳೀಯ ಸಮಸ್ಯೆಗಳನ್ನ ಹೋರಾಟ ಮಾಡ್ಕೊಂಡು ಲೀಡರ್ಶಿಪ್ ಬೆಳೆಸ್ಕೊಬೇಕು. ಆ ಲೀಡರ್ಶಿಪ್ಗೆ ಏನ್ ಬೇಕು, ಪಕ್ಷ ಅವ್ರ ಹಿಂದೆ ಇರ್ತದೆ. ಇದು ಯಾರೋ ಒಬ್ಬ ಬಾಬು ಮೊನ್ನೆ ಬಂದ, ಅವನು ಸಂಘದಲ್ಲಿದ್ದ ಬಾಬು ಅಂತ ಬಂದ, ಅವ್ರು ಲೀಡರ್ಶಿಪ್ ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದ್ದಾರೆ. ಚರಣ್ ಯುವ ಮೋರ್ಚಾ ಅಧ್ಯಕ್ಷರು. ಯೂತ್ ಬರ್ಬೇಕು, ಜಾಸ್ತಿ ಬರಬೇಕು, ಅವ್ರಿಗೇನಿದೆ ಬರ್ಬೇಕು, ಕೆಲಸ ಮಾಡ್ಬೇಕು. ನಾವೇನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಸುರೇಶ್ ಯುವ ಮೋರ್ಚಾದಲ್ಲಿದ್ದವನು ಅಲ್ವಾ, ನಾನೊಬ್ಬ ಯುವ ಮೋರ್ಚಾದಲ್ಲಿದ್ದೆ. ಪಕ್ಷ ಲೀಡರ್ಶಿಪ್ ನನ್ನ ಏನಂತಾರೆ ಜಿಲ್ಲಾಧ್ಯಕ್ಷರು ಅಂದ್ರೆ ಬಿಟ್ರೆ ಏನ್ ಹೇಳ್ತಾರೆ? ಅದಾದ್ಮೇಲೆ ಇನ್ನೇಂತ ನಾಯಕ ಅಂತಾರ, ಪರವಾಗಿಲ್ಲ ಅಂತಾರ, ಹೋರಾಟ ಮಾಡ್ತೀವ. ನಾನೊಬ್ಬ ಸಾಮಾನ್ಯ ಕಾರ್ಯಕ ಇವತ್ತು ಜಿಲ್ಲಾಧ್ಯಕ್ಷನಾಗ್ಬೇಕಂದ್ರೆ ಇದು ಬಿಜೆಪಿ ಕೊಟ್ರೆ ಕೊಡುಗೆ ಅಲ್ವಾ? ಇಷ್ಟೇ ಬಿಜೆಪಿ. ಯಾವುದೇ ಪಕ್ಷ ಸದೃಢವಾಗಿರಬೇಕು ಅಂದ್ರೆ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪಕ್ಷ ಸಂಘಟನೆ ಮಾತ್ರ ಕೇಂದ್ರಕ್ಕೆ ಬಲಿಷ್ಠವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಜನವರಿ ನಂತರ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ನಡೆಸುವಂತ
ಈಗಾಗಲೇ ಘೋಷಣೆ ಆಗ್ತಾ ಇದೆ, ಅಧಿಕೃತವಾಗಿ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡ್ತೀರಾ, ಅವಕಾಶ ಯಾವ ರೀತಿ ಕಲ್ಪಿಸ್ತೀರಾ ಸರ್? ಸರ್ ನಾನು 24 ಗಂಟೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೆ 16-18 ಅವರೇ ಕಮ್ಗಳು. ನಿನ್ನೆ ಸಾಯಂಕಾಲ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಸ್ಟೇಟಪ್ಸ್ ಅಲ್ಲಿ ಇದ್ದೆ. ಇವತ್ತು ಬೆಳಗ್ಗೆ ಕೋಲಾರದಲ್ಲಿ ಈ ತರ ಎಲ್ಲಾ ಕಾರ್ಯಕರ್ತರು ನಮ್ಗೆ ಟೈಮ್ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ದು ಮೂಲ ಉದ್ದೇಶ ನೀವು ಕೇಳ್ತಿರೋ ಸತ್ಯವಾಗಿದೆ. ಬೇರ್ ಮಟ್ಟದಲ್ಲಿ ಬೂತ್ ಗೆದ್ರೆ ನಾವು ಗೆಲ್ತೀವಿ ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳಿರೋದು. ಆ ಕಾರ್ಯ ಪದ್ಧತಿಯಲ್ಲೇ ನಾವು ಕೆಲಸ ಮಾಡ್ತಾ ಇರೋದು. ಖಂಡಿತವಾಗಿ ಬಲಿಷ್ಠವಾಗಿ ಮಾಡ್ಬೇಕು. ಏನ್ ಮಾಡ್ತೀವಿ, ಸ್ಥಳೀಯ ನಾಯಕರನ್ನೆಲ್ಲ ಇಟ್ಕೊಂಡು ಆ ಬೂತ್ ನ ಗಟ್ಟಿ ಮಾಡುವಂತ ಕೆಲಸ ಮಾಡಿ ಇಲ್ಲಿ ಬಲಿಷ್ಠವಾದಂತ ಬಿಜೆಪಿ ನಾವು ಕಟ್ತೀವಿ. ಒಟ್ಟಾರೆಯಾಗಿ ಯುವಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಬಿಜೆಪಿ ಪಕ್ಷ ಪದಾಧಿಕಾರಿಗಳು ಏನ್ ಸಂದೇಶ ಕೊಡ್ತೀವಿ? ಬಿಜೆಪಿ ಭಾರತ ದೇಶ ಬೆಳಿಬೇಕಂದ್ರೆ ಯುವಕರ ಕೊಡುಗೆ ಜಾಸ್ತಿ ಇರಬೇಕು. ಆ ಯುವಕರ ಕೊಡುಗೆ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಪಕ್ಷನ ಸುದೃಢವಾಗ್ತದೆ. ಆ ಯುವಕರ ಒಂದು ಬೆಳವಣಿಗೆ ಮಾಡುವಂತ ಪಕ್ಷನೇ ಬಿಜೆಪಿ. ಇದು ಒಂಥರ ಸಾಗರ ಇದ್ದಂಗೆ, ಬೆಳೀತಾ ಇರ್ತಾರೆ ಯುವಕರು. ಖಂಡಿತವಾಗಿ ಆ ತರ ಬೆಳೆಯೋದ್ರಲ್ಲಿ ಸಾಕಷ್ಟು ಸ್ಥಳೀಯವಾಗಿ ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡಿದ್ರೆ ನಾಯಕತ್ವ ಅದೇ ಬರ್ತದೆ. ಆ ರೀತಿ ಮಾಡಿದವರು ನಾಯಕರಾಗಿ ಬೆಳೀತಾರೆ. ಲೋಕಲ್ ಅಲ್ಲಿ ಏನ್ ಬೇಕು ಸಮಸ್ಯೆ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಎಲ್ಲಾ ಸ್ಥಳೀಯವಾಗಿ ಸಮಸ್ಯೆಗಳು ನಾವು ಬಂದು ಹೋರಾಟ ಜೊತೆ ನಿಂತ್ಕೊಂತೀವಿ. ಅವರು ಲೀಡರ್ ಆಗಿ ಬೆಳೆಯಕ್ಕೆ ನಾವು ಸಮಾವೇಶ ಮಾಡ್ತೀವಿ.